ರೈಟ್, ಮತ್ತೊಂದು ಮಹತ್ವದ ಮಾಹಿತಿ ಬರ್ತಾ ಇದೆ. ಹಾಡ ಹಗಲೇ ಫೈರಿಂಗ್ ಮಾಡಿದ್ದಾರೆ ದರೋಡೆಕೋರರು. ದರೋಡೆಗೆಂದು ಬಂದಂಥವರು ಹಾಡ ಹಗಲೇ ಫೈರಿಂಗ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ಕೊಡಿಗೆಹಳ್ಳಿಯ ದೇವಿನಗರದಲ್ಲಾಗಿರುವಂತಹ ಘಟನೆ ಇದು. ಲಕ್ಷ್ಮೀ ಜ್ಯುವೆಲ್ಲರ್ಸ್ನಲ್ಲಿ ಇವತ್ತು ಬೆಳಗ್ಗೆ ನಡೆದಿರುವಂತಹ ಗುಂಡಿನ ದಾಳಿ. ಬೈಕ್ನಲ್ಲಿ ಬಂದಿದ್ದಂತಹ ಇಬ್ಬರು ದರೋಡೆಕೋರರು ಇಂಥದ್ದೊಂದು ಕೃತ್ಯವನ್ನ ಎಸಗಿದ್ದಾರೆ. ಚಿನ್ನದ ಅಂಗಡಿಯ ಮಾಲೀಕ ಹಣ ಕೊಡಲ್ಲ ಅಂತ ಹೇಳಿದ್ದಕ್ಕೆ ಫೈರಿಂಗ್ ನ ಮಾಡಲಾಗಿದೆ. ಗುಂಡಿನ ದಾಳಿಯಲ್ಲಿ ಇಬ್ಬರಿಗೆ ಗಾಯಗಳಾಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸ್ಥಳಕ್ಕೆ ಕೊಡಿಗೆಹಳ್ಳಿ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ಇಬ್ಬರ ಮೇಲೆ ಗುಂಡಿನ ದಾಳಿಯನ್ನ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ತನಿಖೆ ಆಗ್ತಾ ಇದೆ. ಪೊಲೀಸರು ಸ್ಥಳದಲ್ಲಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ದ್ವಿಚಕ್ರ ವಾಹನದಲ್ಲಿ ಬಂದವರು ಗುಂಡನ್ನ ಹಾರಿಸಿ ನಂತರ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಎಸ್ಕೇಪ್ ಆಗುವಂತಹ ಭರದಲ್ಲಿ ಗನ್ನನ್ನ ಸ್ಥಳದಲ್ಲೇ ಬಿಟ್ಟು ಹೋಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸದ್ಯ ಲಭ್ಯವಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕೊಡಿಗೇನಹಳ್ಳಿಯಲ್ಲಿರುವಂತಹ ಲಕ್ಷ್ಮೀ ಜ್ಯುವೆಲ್ಲರ್ಸ್ ನಲ್ಲಾಗಿರುವಂತಹ ಘಟನೆ ಇದು. ಹೋಗಿ ಅವನ ಜೊತೆ ಹೋಗಲ್ಲ ನೋಡು ಸೇತು ಅವ್ರ ರಿಲೇಷನ್ ಅಂತಲ್ಲ ಅಲ್ಲೇ ಇಲ್ವ ಅಲ್ಲಿ ಬರೇ ಮಾಡಿಸ್ಕೊಡ್ತೀನಿ ಬರೇ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಬೆಳ್ಳಂಬೆಳಗ್ಗೆ ರಾಜ್ಯ ರಾಜಧಾನಿಯಲ್ಲಿ ರಾಜಾರೋಷವಾಗಿ ಈ ರೀತಿ ಫೈರಿಂಗ್ ನಡೆಯುತ್ತೆ ಅನ್ನುವಂಥದ್ದೇ ಆಘಾತಕಾರಿ. ಸದ್ಯ ಈ ಘಟನೆ ನಡೆದಿರೋದು ಎಷ್ಟು ಗಂಟೆಗೆ? ಗಾಯಗೊಂಡಂತವರ ಪರಿಸ್ಥಿತಿ ಸದ್ಯ ಹೇಗಿದೆ ವಿಷ್ಣು ಪ್ರಸಾದ್? ವಿದೇಶಿ ಘಟನೆ ನಡೆದಿರುವಂತದ್ದು ಬೆಳಗ್ಗೆ 10:55ರಿಂದ 11 ಗಂಟೆ ಒಳಗಡೆ ನಡೆದಿರುವಂತಹ ಟೈಮಿಂಗ್ಸ್ ಅಂತ ಹೇಳ್ತಿರುವಂತದ್ದು. ಮತ್ತೆ ಎಕ್ಸಾಕ್ಟ್ ಆಗಿ ಎಷ್ಟು ಟೈಮಿಂಗ್ ನಡೆದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸ್ಪಷ್ಟನೆ ಸಿಕ್ಕಿಲ್ಲ. ಸ್ಥಳಕ್ಕೆ ಲಕ್ಷ್ಮೀ ಪ್ರಸಾದ್ ಅವರು ಮತ್ತೆ ಅವರ ಟೀಮ್ ಕೂಡ ಈಗ ಭೇಟಿ ನೀಡಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಒಟ್ಟು 4 ಜನರು ಇದ್ದಂತಹ ಒಂದು ಗ್ಯಾಂಗ್ ಈ ಒಂದು ಜ್ಯುವೆಲರ್ಸ್ ಮೇಲೆ ದಾಳಿ ನಡೆಸುವಂತಹ ಕೆಲಸವನ್ನು ಮಾಡಿದೆ. ಈ ವೇಳೆಯಲ್ಲಿ ಅಂಗಡಿಯ ಮಾಲೀಕರಾಗಿದ್ದಂತಹ ಅಪೂರ ಮತ್ತು ಅಭಿರಾಮ್ ಎಂಬುವರ ಮೇಲೆ ದಾಳಿ ನಡೆಸಿದ್ದು, ಒಬ್ಬರ ಹೊಟ್ಟೆಗೆ ಮತ್ತೆ ಇನ್ನೊಬ್ಬರ ಕಾಲಿಗೆ ಈಗ ಗುಂಡನ್ನು ಹಾರಿಸುವಂತಹ ಕೆಲಸವನ್ನ ದುಷ್ಕರ್ಮಿಗಳು ಮಾಡಿದ್ದಾರೆ. ಆದ್ರೆ ಪೊಲೀಸರಿಗೆ ಇನ್ನೂ ಕೂಡ ಕನ್ಕ್ಲೂಷನ್ ಸಿಕ್ಕಿಲ್ಲ. ಯಾಕಂತಂದ್ರೆ ಆ ಸ್ಥಳದಲ್ಲಿ ಘಟನೆ ನಡೆದಿರುವಂತಹ ಜಾಗದಲ್ಲಿ ಯಾವುದೇ ರೀತಿಯ ದೋಚುವಂತಹ ಕೆಲಸವನ್ನ ಆರೋಪಿಗಳು ಮಾಡಿಲ್ಲ ಮತ್ತು ಜ್ಯುವೆಲರ್ಸ್ ಯಾವ ವಸ್ತುವನ್ನ ಅವರು ತೆಗೆದುಕೊಂಡಿಲ್ಲ ಮಾಹಿತಿ ಬೇಕಾಗುವಂಥದ್ದು. ಹೀಗಾಗಿ ಇದು ರಾಬರಿ ಮಾಡುವಂತಹ ಉದ್ದೇಶಕ್ಕೆ ನಡೆದಿದ್ಯಾ, ಇಲ್ಲ ಯಾವ್ದಾದ್ರು ಬೇರೆ ದ್ವೇಷಕ್ಕೋಸ್ಕರ ಈ ಒಂದು ಕೃತ್ಯವನ್ನ ಎಸಗಲಾಗಿದೆಯಾ, ಇಲ್ಲ ಯಾರಾದ್ರೂ ಸುಪಾರಿ ಕೊಟ್ಟು ಇವರ ಮೇಲೆ ದಾಳಿ ನಡೆಸುವಂತಹ ಕೆಲಸವನ್ನು ಮಾಡಿದ್ರ ಅನ್ನೋದಕ್ಕೆ ಇನ್ನೂ ಕೂಡ ಸ್ಪಷ್ಟನೆ ಸಿಕ್ಕಿಲ್ಲ. ಹೀಗಾಗಿ ಡಿಸಿಪಿ ನೇತೃತ್ವದ ಟೀಮ್ ಇನ್ನು ಸ್ಥಳದಲ್ಲಿ ಮುಖ ಮೂಡಿದೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಮಾಡಿದೆ. ಮತ್ತೆ ಎಲ್ಲ ಆರೋಪಿಗಳು ಈಗ ಅಲ್ಲಿಂದ ಎಸ್ಕೇಪ್ ಆಗಿದ್ದು ಅವರಿಗೋಸ್ಕರ ಹುಡುಕಾಟ ನಡೀತಿರುವಂತದ್ದು. ಇನ್ನ ಬಂದಂತಹ 4 ಜನರ ತಂಡ ಏನಿದೆ, ಮೊದಲು ಇಬ್ಬರು ಹೊರಗಡೆ ವೇಟ್ ಮಾಡ್ತಿದ್ರೆ, ಇನ್ನಿಬ್ಬರು ಏಕಾಏಕಿ ಒಳಗಡೆ ನುಗ್ಗುವಂತಹ ಕೆಲಸವನ್ನು ಮಾಡಿದ್ದಾರೆ. ಬಂದಂತವರು ಹಿಂದೆ ಮುಂದೆ ನೋಡದೆ ನೇರವಾಗಿ ಅವರ ಮೇಲೆ ಗುಂಡಿನ ದಾಳಿ ನಡೆಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ವೇಳೆಯಲ್ಲಿ ಅಪೂರಂ ಅವರ ಹೊಟ್ಟೆಗೆ ಗುಂಡು ಬಿದ್ದಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂತದ್ದು. ಸದ್ಯ ಇಬ್ಬರು ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ಪೊಲೀಸರು ರವಾನೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ಈ ರೀತಿ ಎಸ್ಕೇಪ್ ಆಗ್ತಿದ್ದಂತಹ ಟೀಮ್ ಏನಿತ್ತು, ಅದರಲ್ಲಿ ಗುಂಡು ಹಾರಿಸಿದಂತಹ ಓರ್ವ ವ್ಯಕ್ತಿ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಆತನ ಕೈ ಡೋರಿಗೆ ತಗುಲಿದಂತಹ ಪರಿಣಾಮವಾಗಿ ಒಂದು ಗನ್ ಅಲ್ಲೇ ಬಿದ್ದಿರುವಂತದ್ದು. ಹೀಗಾಗಿ ಆ ಗನ್ ಅನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದು ಚೆಕಿಂಗ್ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಇದು ಕಂಟ್ರಿ ಮೇಡ್ ಪಿಸ್ತೂಲ್ ಅಂತ ಈಗ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಮತ್ತೆ ಇದನ್ನ ಉತ್ತರ ಕರ್ನಾಟಕ ಮತ್ತೆ ಉತ್ತರ ಭಾರತದ ಮೂಲ ಕಡೆಯಿಂದ ಇದನ್ನ ತರಿಸುವಂತಹ ಕೆಲಸ ಆಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದ್ದು, ಸದ್ಯ ಅಷ್ಟು ಜನನು ಕೂಡ ಬೈಕ್ ನಲ್ಲಿ ಬಂದಿದ್ರು. ಮತ್ತೆ ಬಂದಂತವರು ಅಷ್ಟೇ ಸ್ಪೀಡ್ ಆಗಿ ಅದೇ ಬೈಕ್ ನಲ್ಲಿ ಅವ್ರು ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಪೊಲೀಸರಿಗೆ ಲಭ್ಯ ಆಗ್ತಿರುವಂತದ್ದು. ಸಿಸಿಟಿವಿ ಆಧಾರದ ಮೇರೆಗೆ ಆರೋಪಿಯ ವಾಹನದ ನಂಬರ್ ಕೂಡ ಈಗ ಪೊಲೀಸರು ಟ್ರ್ಯಾಕ್ ಮಾಡಿದ್ದು ಆರೋಪಿಗಳನ್ನ ಹುಡುಕಾಟ ನಡೆಸುವಂತಹ ಕೆಲಸವನ್ನು ಮಾಡಿದ್ದಾರೆ. ವಿದೇಶಿ ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.